ಅಲ್ಲ ಕಣೋ ಕೃಷ್ಣ. ಯಶೋದ, ಒಂದು ನಿಮಿಷ ಬಾಯಿಲಿ, ಜೊತೆಲಿ ಅವನ್ನ ಕರ್ಕೊಂಬ. ಅಪ್ಪ ಏನೋ ಹೇಳ್ತಾರೆ, ಇವತ್ತು ಕೋರ್ಟ್ ಮಾರ್ಷಲ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಏನ್ ಕಿತಾಪತಿ ಮಾಡ್ಕೊಂಬಂದ್ಯೋ? ಅಪ್ಪ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ನಾನು ನಿನ್ನೆ ಹೋಗಿ ಪ್ರಭು ಮನೆಯಲ್ಲಿ ಎಲ್ಲ ಪೀಸ್ ಮಾಡಿ ಬಂದಿರೋದು ನಿಜ. ಅದು ಬಿಟ್ಟು ಬೇರೆ ಏನೋ ತಪ್ಪು ಮಾಡಿಲ್ಲಪ್ಪ. ಅಯ್ಯೋ, ಅದ್ ನನಗೂ ಗೊತ್ತಲ್ಲ. ಈಗ ಯಾಕೆ ಕರಿತಾ ಇದ್ದಾನೆ? ನಿಮ್ಮ ಅಣ್ಣ ಅದೇ ವಿಷಯಕ್ಕೆ ಪುನಃ ನನ್ನನ್ನು ಕರೆದು ಬೈದರೆ ಅವ್ರ ಎನರ್ಜಿ ವೇಸ್ಟು. ಒಂದೇ ಬಾಲಿಗೆ 2 6 ಹೊಡಿಯೋಕ್ಕಾಗಲ್ಲ. ಅಣ್ಣ ಕರಿತಾ ಇದ್ದಾನೆ. ಈಗ ಹೋಗಿಲ್ಲ ಅಂತಂದ್ರೆ ಬೇಯಿಸ್ಬಿಡ್ತಾನೆ. ಕೈ ತೊಳ್ಕೊಂಡು ನಡಿ, ಮೊದಲು ನಡಿ ನಡಿ, ಬೇಗ ನಡಿ ನಡಿ ನಡಿ. ಏನೋ ಬ್ಲಾಸ್ಟ್ ಆಗುತ್ತೆ ಇವತ್ತು. ಕೃಷ್ಣನ್ ಕತೆ ಮುಗೀತು. ₹15,000 ಶಾಂತಿ ಜ್ಯುವೆಲ್ರೀಸಲ್ಲಿ ಹೋದ ತಿಂಗಳು ಕೆಲಸ ಮಾಡಿದ್ದಕ್ಕೆ ನಿನಗೆ ಸೇರ್ಬೇಕಾ ಸಂಬಳ. ಈ ಹಣ ಕೊಡಬೇಕು ಅಂತ ನನಗನ್ಸಿರಲಿಲ್ಲ. ಯಾವುದೇ ವ್ಯಕ್ತಿ ಆಗಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅನ್ನೋದು ರುಕ್ಕು ಆಸೆ ಆಗಿತ್ತು. ನಾನು ಯೋಚನೆ ಮಾಡಿದೆ, ನನಗೆ ಸರಿ ಅಂತ ಅನ್ನಿಸ್ತು. ಆ ಮಗು ಹೇಳ್ತು ಅಂತ ನಿನಗಿದನ್ನು ಕೊಡ್ತಾ ಇದ್ದೀನಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಇದನ್ನು ಕೊಡ್ತಾ ಇಲ್ಲ. ಇದನ್ನು ತಗೊಂಡೋಗಿ ನೀನು ಅದನ್ನು ಹೇಗೆ ಬಳಸ್ತೀಯೋ, ಏನು ಮಾಡ್ತೀಯೋ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ಕೊಡಬೇಕು, ನನ್ನ ಧರ್ಮ ಕೊಟ್ಟಿದ್ದೀನಿ ಅಷ್ಟೇ. ಏನ್ ಮಾಡ್ತಾ ಇದ್ದೀರಕ್ಕು ನೀನು? ನಾನೇನು ಮಾಡ್ದೆ ಅಕ್ಕ? ಕೃಷ್ಣನ್ ಪರವಾಗಿ ಮಾತಾಡಿ ಅವನ್ನ ಡಿಫೆಂಡ್ ಮಾಡ್ಕೊಂಡು ಎಲ್ಲರ ಮುಂದೆ ಅವನನ್ನ ಹೀರೋ ಮಾಡಕ್ ಹೊರಟಿದ್ಯಾ. ಇದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಯಾಕೆ ಅಂತ. ಯಾಕೆ ಅಂದರೆ ನಾನು ಮಾಡಿದ್ದು ಸರಿ ಅನ್ನಿಸ್ತು, ಅದಕ್ಕೆ. ಏನ್ ಸರಿ ರುಕು? ಏನ್ ಮಾಡ್ತಿರೋ ಸರಿ? ಅಕ್ಕ, ಅವನು ಕೆಲಸ ಮಾಡ್ತಾ ಇದ್ದಾನೆ, ನಿಯತ್ತಾಗಿ ಬಂದು ದುಡಿತಾ ಇದ್ದಾನೆ. ದುಡಿಯೋನಿಗೆ ಸಂಬಳ ಕೊಡೋದು ಸರಿ ಅಲ್ವಾ? ಅದಕ್ಕೆ ಹೋಗಿ ಮಾತಾಡ್ದೆ ಅಷ್ಟೇ. ಅವನಿಗೆ ಬೇಕಾಗಿರೋದು ನಿನ್ ಸಿಂಪತಿ ಆಗ್ಲಿ, ಸಪೋರ್ಟ್ ಆಗ್ಲಿ, ಸಂಬಳ ಆಗ್ಲಿ ಅಲ್ಲ ರುಕು. ಅವನಿಗೆ ಜೈಲ್ ಶಿಕ್ಷೆ ಬೇಕಾಗಿರೋದು. ಅವನ ಯೋಗ್ಯತೆ ಅಷ್ಟೇ, ಜೈಲಲ್ಲಿ ಕೊಳೆಯೋದು. ಏನು ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದ್ರೂ ಡಿಮ್ಯಾಂಡ್ ಮಾಡ್ಬೋದು ಅಂತ ಅನ್ಕೊಂಡು ಬಂದ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಏನು ಈ ಗೊಂಬೆಗಳ ಅವ್ರಿಗೇನು ಕನ್ಸುಗಳಿರಲ್ವಾ? ಅವ್ರಿಗೇನು ಆಸೆಗಳಿರಲ್ವಾ? ಅವ್ರಿಗೇನು ಡೀಸೆನ್ಸಿ ಇರಲ್ವಾ? ಏನಾಗಿದೆಯಪ್ಪ ನಮ್ಮ ಈ ಜನ್ರೇಷನ್ ಗಂಡ್ಮಕ್ಳಿಗೆ? ಗರ ಬಡ್ಬಿಟ್ಟಿದೆ ಅವ್ರಿಗೆ. ಕೃಷ್ಣ, ದೌಲತ್ತು ನನ್ನ ಮಕ್ಳಿಗೆ. ಅದು ನಿನ್ನ ಮುಂದೆನೇ ಬಂದು ಲೋ ಕ್ವಾಟ್ರು. ಹೇಳ. ನೀನು ಈಗಿನ ಜನ್ರೇಷನ್ ಹುಡ್ಗನೇ ಕಣಪ್ಪ. ಅಲ್ಲ,
ಈ ಕಾಲದ ವೀರ ಪುರುಷರ ಬಗ್ಗೆ ನೀನು ಗುಣಗಾನ ಮಾಡ್ತಿದ್ದಲ್ಲ ಅದು ನಿನಗೂ ಅಪ್ಲೈ ಆಗುತ್ತೆ. ಅದು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಡಿಪೆಂಡ್ ಆಗುತ್ತೆ. ಏನು ಡಿಪೆಂಡ್ ಆಗುತ್ತೆ? ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಿನಗೇನು ಅನಿಸುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸೂಪರ್ ಅನ್ಸಿದ್ರೆ ನಾನು ಸೂಪರ್, ಅದೇ ನಾನು ಲೋಪರ್ ಅನ್ಸಿದ್ರೆ ನಾನು ಲೋಪರು. ಈಗ ನಿನಗೇನು ಅನ್ಸುತ್ತೆ? रुको 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 ಏಯ್ ಹೋಗೋ ಕಡೆ, ಆ ಕಡೆ ಹೋಗಲೇ. रुको ಬಾಗಿಲು ತೆಗಿಯೋಕೆ ಯಾಕೆ ಇಷ್ಟೊತ್ತು ಮಾಡಿದೆ? ಏನು ಮಾಡ್ತಾ ಇದ್ದೆ? ಅದು ಅಮ್ಮ ಬಿಸ್ನೆಸ್ ಫೈಲ್ ನೋಡ್ತಿದ್ದೆ, ಅದರಲ್ಲೇ ಮುಳುಗೋಗ್ಬಿಟ್ಟಿದೆ. ಸರಿ ಹೋಯ್ತು. ರುಕು, ಹಿಂದಿನ ಬಾಗಿಲು ಓಪನ್ ಆಗಿತ್ತು, ಕಿಟಕಿನೂ ಓಪನ್ ಆಗಿತ್ತು. ಧಡಾರ್ ಅಂತ ಏನೋ ಶಬ್ದ ಆಯಿತು. ಕಳ್ಳ ಗಿಳ್ಳ ಬಂದಿದ್ದಾನೇನೋ ಅಂತ ಭಯ ಆಗೋಯ್ತು ಕಣೆ. ಹಾಂ, ಇಲ್ಲಿಗೆ ಯಾರಮ್ಮ ಬರ್ತಾರೆ? ನೀನು ಒಳ್ಳೆ ಯಾಕೆ? ಏನಾಯ್ತು? ಅದು ಅಮ್ಮ ಮನೆ ತುಂಬ ಧೂಳು, ಬೆಡ್ಶೀಟು ಧೂಳು, ನನ್ನ ಬಟ್ಟೆ ಎಲ್ಲ ಧೂಳಾಗ್ಬಿಟ್ಟಿದೆ. ಅದಕ್ಕೆ ಅಕ್ಷಿ ಬಂತು. ತುಂಬ ಲೇಟಾಗಿದೆ, ನೀನು ಹೋಗಿ ಮಲ್ಕೋಬಿಡಮ್ಮ, ನಾನು ಮಲ್ಕೋತೀನಿ. ಸರಿ ಸರಿ, ಯಾವುದಕ್ಕೂ ಒಂದು ಕೋಲ್ ಪಕ್ಕದಲ್ಲೇ ಇಟ್ಕೊಂಡಿರು. ಹಾಗೇನಾದರೂ ಕಾಣಿಸ್ತು ಅಂದರೆ ರಪ್ ಅಂತ 2 ಏಟ್ ಹಾಕು. ನಾನು ಅಷ್ಟೇ ಪೊರ್ಕೆ ಇಟ್ಕೊಂಡಿರ್ತೀನಪ್ಪ. ಏನಾದರೂ ಕಾಣಿಸಿದ್ರೆ ರಪ್ರಪ ಅಂತ ಬಾರಿಸ್ಬಿಡ್ತೀನಿ ಅಷ್ಟೇ, ಸರಿನಾ? ಆಯ್ತಮ್ಮ, ಬಾರ್ಸು. ಅಮ್ಮ ಇಲ್ಲಿ ಅಮ್ಮ, ಇಲ್ಲಿ ಅಲ್ಲಿ ಹೊರಗೆ ಸುಯ್ಯ ಅಂತ ಹೋಗ್ಬಿಡ್ತಮ್ಮ. ಅಯ್ಯೋ ದೇವ್ರೆ, ನಾನೇನೇ ಮಾಡ್ಲಿ ಈಗ? ಅಡ್ಗೆ ರೂಮ್ ಹತ್ರ ಹೋಗ್ತಿದ್ದೆ ನೋಡಲಿ, ಅಲ್ಲಿ. ಅಯ್ಯೋ ದೇವ್ರೆ, ನಾನು ಬೇಗ ಬಾಗ್ಲು ಹಾಕ್ತೀನಿ. ನೀನು ಜೋಪಾನ ಕಡೆ. ಅಮ್ಮ ಈ ಕಾಟ್ರು ಹೊರಗೆ ಬರೋ. ಅದೇನೇ ಅದು? ನೀನು ನೋಡಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ಸಂಟು ಪೌಡ್ರೆಲ್ಲ ಹಾಕೊಂಡು ಲಕ ಲಕ ಅಂತ ಹೊಳಿತಿದ್ಯಾ. ಆ ಮೂಲೆಯಲ್ಲಿ ಅಷ್ಟೊಂದು ಧೂಳು ತುಂಬಿಕೊಂಡಿದೆ. ಒಂದು ರಾಶಿ ಸೊಳ್ಳೆ ಕುಟುಂಬನೇ ಸಾಕಿದ್ಯಾ. ಯಪ್ಪ, ಕೂತಿದ್ದಕ್ಕೆ ಹಂಡೆಲ್ಲ ಕಚ್ಚಾಕ್ಬಿಡ್ತು. ನಿನ್ ಮುಖ ಮುಚ್ಚ, ಹಿತ್ಲು ಬಾಗ್ಲಿಂದ ಬಂದಿದ್ಯಾ, ಬಂದ್ಮೇಲೆ ಕ್ಲೋಸ್ ಮಾಡಿ ಬರ್ಬೇಕು ತಾನೆ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡ್ಬರ್ತೀನಿ. ನಿನ್ನಡಮ್ಮ, ನೆಕ್ಸ್ಟ್ ಟೈಮ್ ಅಂದ್ರೆ ಇನ್ನೊಂದ್ಸತಿ ಬರ್ತೀಯಾ?